ಯಾಕಂದ್ರೆ ಪತ್ರಿಕಾ ಮಾಧ್ಯಮದವ್ರಿಗೆ ಮೊದಲು ನಿರ್ದೇಶಕರು ಮಾತಾಡಿದ್ರೇನೆ ಖುಷಿ, ಯಾಕಂದ್ರೆ ಸಿನಿಮಾ ಬಗ್ಗೆ ಮಾತಾಡಬೇಕು ಅನ್ನೋದು. ಸೊ ಹಂಗಾಗಿ ಎಲ್ರಿಗೂ ನಮಸ್ಕಾರ. ಅಂಡ್ ಈ ಸಿನಿಮಾದ ಪಾತ್ರದ ಮೂಲಕ ನನ್ನ ಪರಿಚಯನ ಮಾಡ್ಕೋತೀನಿ. ಅಂದ್ರೆ ಒಬ್ಬ ಸೋಂಬೇರಿ ಆಗಿರುವಂತಹ ಪೊಲೀಸ್ ಆಫೀಸರ್, ಇದುವರೆಗೂ ಬಹಳ ಸ್ಟ್ರಿಕ್ಟ್ ಆಗಿರೋ ಪೊಲೀಸ್ ಆಫೀಸರು, ನೆಗೆಟಿವ್ ಶೇಡ್ ಅಲ್ಲಿರೋ ಪೊಲೀಸ್ ಆಫೀಸರು, ಹಾಗೆ ತುಂಬಾ ಕರಪ್ಟೆಡ್ ಪೊಲೀಸ್ ಆಫೀಸರ್ ತರದಲ್ಲಿ ಎಲ್ಲ ಕಾಣಿಸ್ಕೊಂಡಿದ್ದೀನಿ. ಬಟ್ ತುಂಬಾ ಇನ್ನೋಸೆಂಟ್ ಆಗೂ ಕೂಡ ರೀಸೆಂಟ್ ನನ್ನ ಸಿನಿಮಾ ಲಾಫಿಂಗ್ ಬುದ್ಧದಲ್ಲೂ ಕಾಣಿಸ್ಕೊಂಡಿದ್ದೀನಿ. ಈ ಸಬ್ಜೆಕ್ಟ್ ಬಂದಾಗ ಯಾಕೆ ಮತ್ತೆ ಅದೇ ಕಾಕಿ ಹಿಂದೆ ಶೆಟ್ರ್ ಹೋಗ್ತಾರೆ, ಇಲ್ಲ ಶೆಟ್ರಿಂದ ಕಾಕಿ ಬರುತ್ತಾ ಅಂತ ಎಲ್ಲರೂ ಪ್ರಶ್ನೆನೂ ಇರುತ್ತೆ. ಸೊ ಮೋಸ್ಟ್ಲಿ ನನ್ನ ಹೈಟು ವೆಯ್ಟು ನನ್ನ ವಾಯ್ಸ್ಗೆ ಮೋಸ್ಟ್ಲಿ ನಾನೇ ಇಷ್ಟ ಆಗ್ತೀನಿ ಅನ್ನೋ ಡೈರೆಕ್ಟರ್ಗೆ. ಸೊ ಅದ್ರ ಜೊತೆಲಿ ಇದು ತುಂಬಾ ನಾನು ಮಾಡದೇ ಇರುವಂತ ಒಂದು ಪಾತ್ರ. ಸೋಂಬೇರಿಯಾಗಿ ನನ್ನ ಲೈಫಲ್ಲೇ ನಾನು ಇರಲ್ಲ ಅಂಥದ್ರಲ್ಲಿ ಪಾತ್ರದಲ್ಲಿ ಇರಬೇಕು ಅಂದಾಗ ಇದು ಚಾಲೆಂಜಿಂಗ್ ಅನ್ನಿಸ್ತು. ಹೇಗಿರುತ್ತೆ ಕೇಳೋಣ ಅಂತ ಫಸ್ಟು ಅಣಜಿ ನಾಗರಾಜ್ ಅವರು ಫೋನ್ ಮಾಡಿ ಅಪ್ರೋಚ್ ಮಾಡಿದಾಗ ಅವ್ರ ಬಗ್ಗೆ ಕೇಳಿದ್ದೆ. ಸುಮಾರಷ್ಟು ಸಿನಿಮಾಗಳು, ಅವರ ಹಿಸ್ಟ್ರಿ, ಇಂಡಸ್ಟ್ರಿಯಲ್ಲಿ ನಾವಿಬ್ರು ಮೀಟ್ ಮಾಡದೇ ಇದ್ರು ಅವ್ರ ಬಗ್ಗೆ ತುಂಬಾ ತಿಳ್ಕೊಂಡಿದ್ದೆ. ಹಂಗಾಗಿ ಅವ್ರು ಫೋನ್ ಮಾಡಿದಾಗ ರಿಜೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಆಯ್ತು ಸರ್ ಕತೆ ಕೇಳೋಣ ಅಂತಂದೆ. ಇಲ್ಲಾಂದ್ರೆ ಪೊಲೀಸ್ ಅಂದಿದ ತಕ್ಷಣ ಫಸ್ಟ್ ರಿಜೆಕ್ಟ್ ಅಂದ್ಬಿಡ್ತೀನಿ ನಾನು, ಇಲ್ಲ ಸರ್ ಮಾಡಲ್ಲ ನಾನು ಈ ಸಿನಿಮಾನ ಅಂತ. ಬಟ್ ಅವ್ರು ಫೋನ್ ಮಾಡಿದಾಗ ಓಕೆ ಫೋನ್ ಮಾಡಿದ್ದಾರೆ, ಒಂದ್ಸರಿ ಕತೆ ಕೇಳೋಣ ಅಂತ. ಕತೆ ಕೇಳದ್ಮೇಲೆ ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಇಡೀ ಪ್ರಪಂಚಕ್ಕೆ ಅಥವಾ ಅವನಿರುವಂತ ಸ್ಟೇಷನ್ನಿನ ಸುತ್ತಮುತ್ತ ಅಥವಾ ಸ್ಟೇಷನ್ ಒಳಗೆ ಕೆಲಸ ಮಾಡುವಂತ ಅಷ್ಟೂ ಜನರಿಗೆ ಅವನು ಒಬ್ಬ ನಿಷ್ಪ್ರಯೋಜಕನ ತರನೇ ಕಾಣ್ತಾ ಇರ್ತಾನೆ. ಆದ್ರೆ ಕೊನೆಯಲ್ಲಿ ಅವನು ಆ ಕೇಸನ್ನ ಸಾಲ್ವ್ ಮಾಡಿದಾಗ ಅಷ್ಟೂ ಜನರ ಮನಸ್ಸಿಂದ ಬರುವಂತ ಉದ್ಗಾರನೇ ಶಬಾಷ್ ಬಡ್ಡಿ ಮಗನೇ. ಸೊ ಈ ಟೈಟಲ್ ಯಾಕೆ ಇಟ್ಟಿದೀವಿ ಅನ್ನೋದನ್ನ ಸಜೆಸ್ಟಿವ್ ಆಗಿ ಅದಕ್ಕೆ ಹೇಳಿದ್ ನಾನು. ಅಂದ್ರೆ ನಿಮ್ಮ ಮನೆಗಳಲ್ಲೇ ಎಲ್ಲರ ಮನೇಲೂ ಇದ್ದೇ ಇರ್ತಾರೆ, ನಮ್ಮ ಮನೇಲೂ ಹೇಳ್ತಾ ಇದ್ರು, ನನಗೆ ಹೇಳ್ತಾ ಇದ್ರೇನು ಇವ್ನೇನೋ ಮಾಡಲ್ಲ ಬಿಡ, ಬರೀ ನಾಟಕ ಅನ್ಕೊಂಡು ಓಡಾಡ್ತಿರ್ತಾನೆ, ಇವನೇನು ಮಾಡಲ್ಲ ಅಂತ. ಯಾವತ್ತೋ ಒಂದಿನ ತೆರೆ ಮೇಲೆ ಅದ್ಭುತವಾಗಿ ನಟನೆ ಮಾಡಿ ಜನರಿಂದ ಪ್ರಶಂಸೆ ತಗೊಂಡಾಗ ನಮ್ಮ ತಂದೆನೇ ಹೇಳಿದ್ದಿದೆ ಶಬಾಷ್ ಬಡ್ಡಿ ಮಗನೇ ಅಂತ. ಬಟ್ ಬೇರೆ ವರ್ಡ್ಸ್ ಯೂಸ್ ಮಾಡಿದ್ರೆ ಅಷ್ಟೇ. ಆ ತರದೊಂದು ಉದ್ಗಾರ ಬರುವಂತ ಕತೆ ಇದು. ಹಾಗಾಗಿ ಈ ಟೈಟಲ್ ಈ ಸಿನಿಮಾಗೆ ಸೂಟಬಲ್ ಆಗಿದೆ. ಅಂಡ್ ಜನ್ಮದಾತರಿಗೂ, ಜ್ಞಾನದಾತರಿಗೂ, ಅನ್ನದಾತರಿಗೂ ನನ್ನ ಪ್ರಥಮ ಪ್ರಣಾಮಗಳು. 2 ವರ್ಷಗಳ ಹಿಂದೆ ನನ್ನ ಪರಿಚಿತರಾದ ಸಿನಿಮಾದಲ್ಲಿ ನಿರ್ಮಾಣ ನಿರ್ವಾಹಕರಾಗಿ ಕೆಲಸ ಮಾಡ್ತಾ ಇದ್ದಂಥ ಪ್ರಕಾಶ್ ಅವರು, ನಾನು ಅಣಜಿ ನಾಗರಾಜ್ ಸರ್ ಒಂದು ಚಿತ್ರದ ಚಿತ್ರೀಕರಣದಲ್ಲಿದ್ದರು ಇದೇ ನಾಗರಬಾವಿನಲ್ಲಿ. ಆಗ ಆ ಮಾರ್ಗದಲ್ಲಿ ಬರ್ತಾ ಇದ್ದಂಥವರು ನಮ್ಮನ್ನು ಭೇಟಿ ಮಾಡಿ, ನನಗೆ ಅದರ ಹಿಂದೆನೇ ಅವರ ಪರಿಚಯ ಇತ್ತು. ಸರ್ ನಾವು ಒಂದು ಸಿನಿಮಾ ಮಾಡಬೇಕು ಅಂತ ಇದ್ದೀವಿ, ನಿಮ್ಮ ಸಹಕಾರ ಬೇಕು ಅಂತ ಕೇಳಿಕೊಂಡ್ರು. ಅದೇ ಈಗ ಶಬಾಷ್ ಬಡ್ಡಿ ಮಗನೇ ಅಂತ ಒಂದು ಸಿನಿಮಾ ಆಗಿದೆ. ಮೊದಲಿಗೆ ನಾನು ಈ ಸಿನಿಮಾ ಕತೆ ಕುರಿತಂತೆ ನನ್ನ ಆತ್ಮೀಯ ಸ್ನೇಹಿತರೊಬ್ಬರಿದ್ದರು, ದಿವಂಗತ ಸದಾಶಿವ ಹಿರೇಮಠ ಅಂತ. ಅವರು ಪೊಲೀಸ್ ಅಧಿಕಾರಿಗಳಾಗಿದ್ದರು. 1970ನೇ ಇಸ್ವಿನಲ್ಲಿ ಅವರು ಸರ್ವೀಸಿಗೆ ಸೇರ್ಕೊಂಡಿದ್ರಂತೆ. 1990ರಲ್ಲಿ ನನಗೆ ಪರಿಚಯ ಆದರು. ಆಗ ಒಂದು ಕತೆ ಹೇಳಿದರು ನನಗೆ. ಆ ಕತೆಯ ಎಳೆಯನ್ನು ಇಟ್ಟುಕೊಂಡು ಈ ಶಬಾಷ್ ಬಡ್ಡಿ ಮಗನೇ ಚಿತ್ರವನ್ನು ನಾನು ಬರೆದು ನಿರ್ದೇಶನ ಮಾಡಿದ್ದೀನಿ. ಇದಕ್ಕೆ ಕಥಾನಾಯಕನ ಆಯ್ಕೆ ಮಾಡಬೇಕಾದ್ರೆ ನನಗೆ ಅಣಜಿ ನಾಗರಾಜ್ ಸರ್ ಹತ್ರ ನಾನು ಕಥೆನ ಚರ್ಚೆ ಮಾಡಿದಾಗ, ನಾನು ನಮ್ಮ ಪ್ರಕಾಶ್ ಅವರು ಅವರ ಶ್ರೀಮತಿಯವರ ಹೆಸರಲ್ಲಿ ಸಿನಿಮಾನ ನಿರ್ಮಾಣ ಮಾಡಿದ್ದಾರೆ. ನಾವು ಹೋಗಿ ಚರ್ಚೆ ಮಾಡಿದಾಗ ಈ ಕತೆಗೆ ನಮ್ಮ ಪ್ರಮೋದ್ ಶೆಟ್ಟಿ ಸರ್ ಅಂತ ಇದ್ದಾರೆ, ಅವರನ್ನ ಸಂಪರ್ಕ ಮಾಡಿ ಈ ಪಾತ್ರಕ್ಕೆ ಭಾಳ ಚೆನ್ನಾಗಿ ಸೂಟ್ ಆಗ್ತಾರೆ ಅವರು, ಅವ್ರ ಹತ್ರ ಹೋಗಿ ಭೇಟಿ ಮಾಡಿ ಕತೆ ಹೇಳ್ಬಿಟ್ಟು ಬನ್ನಿ ಅಂತ ಹೇಳಿದರು. ಸೊ ಹೀಗೆ ಶುರುವಾಯಿತು. ಇದು ಎಲ್ಲ ಸುಸೂತ್ರವಾಗಿ ಕತೆ ಚಿತ್ರೀಕರಣ ನಡೀತು. ನಮ್ಮ ನಿರ್ಮಾಪಕರ ಒಂದು ಫೈರ್ ಹೇಗಿತ್ತು ಅಂತಂದರೆ, ಆದಷ್ಟು ಬೇಗ ನಾವು ಮಾತುಕತೆ ಆಡುವಾಗಲೇ ನಾವು ಚಿತ್ರೀಕರಣ ಮಾಡಬೇಕು ಅನ್ನೋ ಮಟ್ಟಕ್ಕೆ ಅವರು ಒಂದು ಫೈರ್ ಇತ್ತು ಅವ್ರಿಗೆ. ಪ್ರಕಾಶ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು, ನೀವು ಬನ್ನಿ. ಏಕೆಂದರೆ ಅವರು ತುಂಬ ನಾಚಿಕೆ ಸ್ವಭಾವದವರು. ಅವರು ಸಿನಿಮಾ ಮಾಡಬೇಕು ಅನ್ನೋ ಒಂದು ಆ ಫೈರ್ ಇತ್ತಲ್ಲ, ಅದರಿಂದ ಬೇಗ ಸಿನಿಮಾ ಚಿತ್ರೀಕರಣ ಶುರುವಾಯಿತು. ಬೇಗ ಚಿತ್ರೀಕರಣನೂ ಕೂಡ ಮುಗೀತು. ಭಾಳ ಅಂದವಾಗಿ ಎಲ್ಲರ ಸಹಕಾರ, ನನಗೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಇರ್ಬೋದು, ನಮ್ಮ ಅಣಜಿ ನಾಗರಾಜ್ ಸರ್ ಇರ್ಬೋದು, ನಮ್ಮ ಏಟ್ರು ಇರ್ಬೋದು, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸಂತೋಷ್ ಜೋಶು ಅಂತ, ಅವ್ರನ್ನ ನಾನು ಪ್ರಥಮ
ಬಾರಿಗೆ ನಮ್ಮ ಚಿತ್ರದ ಮೂಲಕ ಅವರನ್ನ ತೆರೆಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಸಂಗೀತ ನಿರ್ದೇಶಕರು ಉತ್ತಮವಾದ ಸಂಗೀತ ಹಾಡುಗಳನ್ನು ಕೊಟ್ಟಿದ್ದಾರೆ, ಹಾಗೆ ಹಿನ್ನೆಲೆ ಸಂಗೀತವನ್ನು ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ನಮ್ಮ ಡ್ಯಾನ್ಸ್ ಮಾಸ್ಟರ್ ಬಗ್ಗೆ ಧನು ಮಾಸ್ಟರ್ ಬಗ್ಗೆ ಮಾತಾಡೋದಾಗಿಲ್ಲ. ನಮ್ಮ ಎಲ್ಲ ನಿರ್ದೇಶನ ವಿಭಾಗದ ಪ್ರತಿಯೊಬ್ಬರು, ಸಂಜಯ್ ಇರ್ಬೋದು, ಸಿದ್ದು ಕಾಳಿಕಾ ಅಂತ ಇರ್ಬೋದು, ಪ್ರಕಾಶ್ ಕೋಟೆ ಅವರು ಇರ್ಬೋದು, ಆಮೇಲೆ ಅವರು ಇಲ್ಲಿ ಬಂದಿಲ್ಲ. ನಂತರ ನನ್ನ ಎಲ್ಲ ತಂತ್ರಜ್ಞರು ಪ್ರತಿಯೊಬ್ಬರು ನನಗೆ ತುಂಬ ಸಹಕಾರ ಕೊಟ್ಟು ಇಷ್ಟು ಮಟ್ಟಿಗೆ ಒಂದು ನಾವು ನಿರೀಕ್ಷೆ ಮಾಡೋದಕ್ಕಿಂತಲೂ ಒಂದು ಹಂತದ ಹೆಚ್ಚಿಗೆ ನಮಗೆ ಈ ಸಿನಿಮಾ ಮೂಡಿ ಬಂದಿದೆ. ನಾನು ತುಂಬಾ ವರ್ಷ ಕ್ಯಾಮ್ರಾ ಹಿಡಿದಿರ್ಲಿಲ್ಲ. ಈ ಸಿನಿಮಾ ಪ್ರಮೋಷನ್ ಸಿನಿಮಾ ಹಿಡಿದ ಕ್ಯಾಮ್ರಾ ಡಿಫ್ರೆಂಟ್ ಪ್ರೋಗ್ರಾಮ್ ಮಾಡಿದ್ದೇವೆ, ಅಂದ್ರೆ ಚೆನ್ನಾಗಿ ಮಾಡಿದ್ವಿ. ಒಂದೊಳ್ಳೆ ಸಬ್ಜೆಕ್ಟ್, ಪ್ರಮೋಷಾತ್ಮಕ ಕೋಪರೇಷನ್ ಇತ್ತು, ಡೈರೆಕ್ಟರ್ ಒಂದೊಳ್ಳೆ ಇದಾಯ್ತು, ಎಡಿಟರ್ ಎಲ್ಲ ಒಳ್ಳೆ ಟೆಕ್ನಿಷಿಯನ್ಸ್ ಮಾಡಿದ್ವಿ, ಚೆನ್ನಾಗಿತ್ತು. ಎಲ್ರಿಗೂ ಸಾರಿ, ಸ್ವಲ್ಪ ಲೇಟ್ ಆಯ್ತು, ಟ್ರಾಫಿಕ್ ಜಾಸ್ತಿ ಇತ್ತು, ನನ್ನಿಂದ ಸ್ವಲ್ಪ ಲೇಟ್ ಆಯ್ತು, ದಯವಿಟ್ಟು ಕ್ಷಮೆ ಇರಲಿ. ನನಗೆ ಸಿನಿಮಾಗೆ ಅಂತ ಕಾಲ್ ಮಾಡಿದಾಗ ಪ್ರಕಾಶ್ ಸರ್ ಇನ್ನೊಂದು ಶಬಾಷ್ ಬಡ್ಡಿ ಮಗನೆ ಅಂತ ಒಂದು ಸಿನಿಮಾ ಇದೆ, ಬನ್ನಿ ಮೀಟಿಂಗಿಗೆ ಅಂತ ಕರೆದ್ರು. ಸೊ ನಾನು ಅವಾಗ ಅವ್ರು ತುಂಬಾ ಡಿಸ್ಕಷನ್ ಆಗಲಿಲ್ಲ. ಓಕೆ ಸರ್ ಆಯ್ತು ಬರ್ತೀನಿ ಅಂತ ಹೇಳಿದೆ. ಮತ್ತೆ ಅವತ್ತೇ ರಾಜಶೇಖರ್ ಸರ್ ಕೂಡ ನನಗೆ ಕಾಲ್ ಮಾಡಿದ್ರು, ಇನ್ನೊಂದು ಸಿನಿಮಾ ಇದೆ ಬನ್ನಿ ಅಂತ. ಆಮೇಲೆ ಹೇಳಿದ್ರು ಶಬಾಷ್ ಬಡ್ಡಿ ಮಗನೆ ಅಂತ ಇದೆ ಸರ್, ತುಂಬಾ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿದೆ ಸರ್ ನೇಮ್ ಅಂತ. ಇಲ್ಲ ಪ್ರಮೋದ್ ಶೆಟ್ರು ಹೀರೋ ಆಗಿ ಮಾಡ್ತಿದ್ದಾರೆ, ಬನ್ನಿ ಮಾತುಕತೆಗೆ ಅಂತ ಕರೆದ್ರು. ಸೊ ನನ್ಗೆ ಅವಾಗ ಸಿಕ್ಕಾಪಟ್ಟೆ ಭಯ ಆಯ್ತು, ಅವ್ರ ಮುಂದೆ ಹೆಂಗಪ್ಪ ಆಕ್ಟ್ ಮಾಡೋದು, ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಚೆನ್ನಾಗಿರಲ್ಲ, ಯೋಚನೆ ಮಾಡ್ಕೊಂಡೆ. ಆಮೇಲೆ ಹೋದೆ, ಕತೆ ಹೇಳಿದಾಗ ತುಂಬಾ ಚೆನ್ನಾಗಿದೆ ಅನಿಸ್ತು ನನಗೆ. ಕಾಮಿಡಿನೂ ಇತ್ತು, ಮತ್ತೆ ಎಲ್ಲದಕ್ಕಿಂತ ನನಗೆ ನನ್ನ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗಿತ್ತು. ನನಗೆ ಹಳ್ಳಿ ಹುಡುಗಿ ಕ್ಯಾರೆಕ್ಟರ್, ಒಂದು 80s ಅಲ್ಲಿ ಹೇಗಿರ್ತಾರೆ ಒಂದು ಹೌಸ್ ವೈಫ್, ಆ ತರ ಕ್ಯಾರೆಕ್ಟರ್ ಇತ್ತು. ಆ ಟೈಮಲ್ಲಿ ಸೋಷಿಯಲ್ ಮೀಡಿಯಾ ಇರ್ತಾ ಇರಲಿಲ್ಲ, ತುಂಬಾ ಎಂಟರ್ಟೈನ್ಮೆಂಟ್ ಇರ್ತಾ ಇರಲಿಲ್ಲ. ಸೊ ಹೌಸ್ ವೈಫ್ ಅಂದ್ರೆ ಅದೇ ಆಗ್ತಾನೆ, ಮದ್ವೆ ಆಗಿದ್ದಾರೆ ಅಂದ್ರೆ ಹಸ್ಬೆಂಡ್ಗೋಸ್ಕರ ವೈಟ್ ಮಾಡೋದು, ಒಂದು ಲವಿ ಡವಿ, ಅವ್ರಿಗೋಸ್ಕರನೇ ಕಾಯ್ತಿರೋದು. ಆಫೀಸ್ಗೆ ಹೋಗಿದ್ದಾರೆ ಅಂದ್ರೆ ಅವ್ರ ಆಫೀಸಲ್ಲಿ ಕೆಲಸ ಬಿಟ್ಟು ಯಾವಾಗಲೂ ನನ್ನಿಂದ ಇರೋದು. ಈ ತರ ತುಂಬಾ ಒಳ್ಳೆ ಸಿಚುಯೇಷನ್ಸ್ ಇದೆ ಕಾಮಿಡಿ. ನಮ್ಮ ಸಿನಿಮಾದಲ್ಲಿ ನಿಮ್ಗೆ ಎಲ್ಲ ಸಿಗುತ್ತೆ, ಕಾಮಿಡಿ ಸಿಗುತ್ತೆ, ಸಸ್ಪೆನ್ಸ್ ಸಿಗುತ್ತೆ. ನಮ್ ಸರ್ ಹೇಳಿದಂಗೆ ಸಾಂಗ್ ಅಲ್ಲಿ ರೊಮ್ಯಾನ್ಸ್ ಇದೆ. ಇದೆ ಫೆಬ್ರವರಿ 28ಕ್ಕೆ ನಮ್ಮ ಸಿನಿಮಾ ಥಿಯೇಟರ್ ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲರೂ ಒಂದು ಸಿನಿಮಾ ನೋಡಿ. ನಮ್ಮ ಇಡೀ ಚಿತ್ರತಂಡದ ಮೇಲೆ ನಿಮ್ಮೆಲ್ಲರಿಗೂ ಆರೈಕೆ ಹೀಗೆ. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ಸಂತೋಷ್ ಜೋಶ್ವಾ. ಆ್ಯಕ್ಚುಲಿ ಈ ಮೂವಿ ನನಗೆ ಮ್ಯೂಸಿಕ್ ಕೋಆರ್ಡಿನೇಟರ್ ಆಗಿ ವರ್ಕ್ ಸಿಕ್ಕಿದೆ ಆ್ಯಕ್ಚುಲಿ. ಸೊ 2 ಸಾಂಗ್ ನಮ್ಮ ಕಡೆಯಿಂದ ಆಯಿತು. ಹಿಂದೆ ಸಾಂಗ್ ಫಿನಿಶ್ ಆಗೋ ಟೈಮಲ್ಲಿ ಪ್ರಕಾಶ್ ಸರ್ ಮತ್ತು ಡೈರೆಕ್ಟರ್ ಸರ್ ಎಲ್ಲ ಇನ್ನೇ BGM ನೀವೇ ಮಾಡಿ ಅಂತ ಹೇಳಿದ್ರು. ಸೊ BGM ಫುಲ್ ನಾನೇ ಮಾಡಿದ್ದೀನಿ. ಸೊ ಅಲ್ವಾ? ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ರಾಜಶೇಖರ್ ಸರ್ಗೂ ಮತ್ತು ಅಣಜಿನಗರ ಸರ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಾನು ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದಾಗಿಂದ ರಾಜಶೇಖರ್ ಸರ್ ನೀವು ಮಾಸ್ಟರ್ ಆದಾಗ ನಾನು ನಿಮ್ಮ ಹತ್ರ ವರ್ಕ್ ಮಾಡಿಸ್ಲೇಬೇಕು, ಎಷ್ಟೇ ಬಿಸಿ ಇದ್ರು ನಮಗೆ ಸಾಂಗ್ ಮಾಡ್ಕೊಡ್ಬೇಕು ಅಂತ ಕೇಳ್ತಾ ಇದ್ರು. ಅದೇ ರೀತಿ ಅಣಜಿನಗರ ಸರ್ ನಾನು ಡ್ಯಾನ್ಸರ್ ಆಗಿದ್ದಾಗಿಂದನು ಅಣಜಿನಗರ ಸರ್ ಕ್ಯಾಮ್ರಾ ಅಸಿಸ್ಟೆಂಟ್ ಆಗಿದ್ದಾಗಿಂದನು ನಮ್ಮ ಜೊತೆಗೆ ಅಷ್ಟು ಒಡನಾಟ ಇತ್ತು. ಸೊ ಇವತ್ತು ಸಾಂಗ್ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಅಣಜಿನಗರ ಸರ್ ಅಷ್ಟು ಬ್ಯೂಟಿಫುಲ್ ಆಗಿ ನಮ್ಗೆ ಶೂಟ್ ಮಾಡ್ಕೊಟ್ಟಿದ್ದಾರೆ. ಅಟ್ ದ ಸೇಮ್ ಟೈಮ್ ಪ್ರಮೋದ್ ಸರ್ ಬಗ್ಗೆ ಹೇಳ್ಬೇಕು ನಾನು, ಯಾಕಂದ್ರೆ ಅವ್ರದ್ದು ಸಿನಿಮಾ ನಾನು ತುಂಬಾ ನೋಡಿದೀನಿ, ಅವ್ರ ಸಿನಿಮಾಗಳನ್ನೆಲ್ಲ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ತುಂಬಾ ಸೀರಿಯಸ್ ಕ್ಯಾರೆಕ್ಟರ್ ಮಾಡ್ತಾರೆ, ಆಮೇಲೆ ಅದೇ ರೀತಿ ತುಂಬಾ ನಗಿಸ್ತಾರೆ, ಎಲ್ಲ ಮಾಡ್ತಾರೆ. ಬಟ್ ಸಾಂಗ್ ಅಲ್ಲಿ ಒಂದು ಇಮ್ಯಾಜಿನೇಷನ್, ಅವ್ರ ಇಮ್ಯಾಜಿನೇಷನ್ ಅಲ್ಲಿ ಯಾವ ತರ ಇರುತ್ತೆ, ಅವ್ರ ವೈಫ್ ಜೊತೆನೆ ಅವ್ರು ಡುಯೇಟ್ ಮಾಡಿದ್ರೆ ಡ್ರೀಮ್ ಅಲ್ಲಿ ಯಾವ ತರ ಇರುತ್ತೆ ಅಂತ ಹೇಳ್ಬಿಟ್ಟು ಒಂದು ಸಿಚುವೇಶನ್ ಬಂತು. ರಾಜಶೇಖರ್ ಸರ್ ಅದನ್ನ ತುಂಬಾ ನೀಟಾಗಿ ಹೋಮ್ ವರ್ಕ್ ಮಾಡಿ ನಮ್ಗೆ ಈ ತರದ್ ಮಾಡ್ಬೇಕು ಅಂತ ಹೇಳಿದ್ರು. ಸೊ ಅಣಜಿನಗರ ಸರ್ ಕಡೆಯಿಂದ ನಮ್ಗೆ ಬ್ಯಾಕ್ ಹೋಗೋ ಒಂದು ಅವಕಾಶ ಸಿಕ್ತು. ಸೊ ಈಗ ಇಷ್ಟು ಸಾಂಗ್ ಚೆನ್ನಾಗಿ ಬರೋದಕ್ಕೆ ಈ ನಮ್ಮ ಟೀಮ್ ಎಲ್ಲ ಸೇರಿ ಕಷ್ಟಪಟ್ಟಿದೆ. ಒಂದು ಸುಂದರವಾದ ಒಂದು ನಮ್ಮ ಕರ್ನಾಟಕದಲ್ಲಿ ಕುದುರೆಮುಖದಲ್ಲಿ ಸಾಂಗ್ ಮಾಡಿದ್ರೆ ಹೆಂಗಿರುತ್ತೆ ಅಂತ ಪ್ಲಾನ್ ಮಾಡಿದಾಗ ಸಾಮ್ರಾಟ ಒಂದು ಸಾಂಗ್ ಮಾಡಿದ್ವಿ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಈಗ ಬರೀ ಲಿರಿಕಲ್ ವಿಡಿಯೋ ಮಾತ್ರ ನೋಡ್ತಾ ಇದ್ದೀರಾ, ಅದನ್ನು ವಿಡಿಯೋ ತುಂಬಾ ಚೆನ್ನಾಗಿ ಬಂದಿದೆ.
ಜೊತೆಗೆ ಪ್ರಮೋದ್ ಸರ್ದು ಡ್ಯಾನ್ಸ್ ಮಾಡಿದ್ರೆ ಯಾವ ತರ ಇರುತ್ತೆ ಅಂತ ಇನ್ನೊಂದು ಸಾಂಗ್ ಇದೆ, ಅದು ಒಂದು ಈಗ ಆಫ್ರಿಲಿ ರಿಲೀಸ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವರಿಬ್ರು ಕೋಆರ್ಡಿನೇಷನ್ ಅಂತೂ ತುಂಬಾ ಚೆನ್ನಾಗಿದೆ. ಡೆಫಿನೆಟ್ಲಿ ಆ ಸಾಂಗ್ ಎಂಜಾಯ್ ಮಾಡ್ತೀರಾ ಅಂತ ತಿಳ್ಕೊಂತೀನಿ. ದಯವಿಟ್ಟು ಸರ್. ಹಾಯ್, ಎಲ್ರಿಗೂ ನಮಸ್ತೆ. ಇದು ನಾನು ಮಾತಾಡೋದಕ್ಕಿಂತ ಪ್ರಕಾಶ್ ಅವ್ರು ಮಾತಾಡೋದು ತುಂಬಾ ಚೆನ್ನಾಗಿರ್ತಿತ್ತು. ಗಾಬರಿ ಅಂತ ಏನಿಲ್ಲ, ಆದ್ರೆ ಸಿನಿಮಾಗೋಸ್ಕರ ತುಂಬಾ ಶ್ರಮ ಪಟ್ಟಿದ್ದಾರೆ. ಅವ್ರು ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿದೆ. ತುಂಬಾ ಖುಷಿ ಆಗ್ತಿದೆ. ಇದು ನಮ್ಗೆ ಹೊಸ ಜರ್ನಿ, ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಶಬಾಷ್ ಬಡ್ಡಿ ಮಗನೇ ಮೂವಿ ಮಾಡ್ಬೇಕಾದ್ರೆ ಅನ್ಕೊಂಡಿರ್ಲಿಲ್ಲ, ಇಷ್ಟು ಭಯ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಏನೋ ಒಂದು ದೊಡ್ಡ ಜವಾಬ್ದಾರಿ ಸಿಕ್ಕಿದೆ, ಇನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಸೊ ಎಲ್ರೂ ಥಿಯೇಟರ್ಗೆ ಹೋಗ್ಬಿಟ್ಟು ಸಿನಿಮಾ ನೋಡಿ. ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ, ಒಳ್ಳೆ ಕಾಮಿಡಿ ಇದೆ. ಪ್ರಮೋದ್ ಸರ್ ಮತ್ತೆ ಆದ್ಯ ಮ್ಯಾಮ್ ತುಂಬಾ ರೊಮ್ಯಾನ್ಸ್ ಮಾಡಿದ್ದಾರೆ. ಸರ್ ಆಕ್ಟಿಂಗ್ ಅಂದ್ರೆ ನನಗೂ ತುಂಬಾ ಇಷ್ಟ, ಎಲ್ರು ಇಷ್ಟ ಪಡ್ತಾರೆ. ಸೊ ಈ ಶಬಾಷ್ ಬಡ್ಡಿ ಮೇಲೆ ಇನ್ನೂ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ, ತುಂಬಾ ಕಾಮಿಡಿ ಮಾಡಿದ್ದಾರೆ. ಈ ನಮ್ಗೆ ಎಲ್ರು ಸಪೋರ್ಟ್ ಮಾಡಿ. ಇದು ನಮ್ಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಮೊದಲನೇ ಹೆಜ್ಜೆ ಇಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಥಿಯೇಟರ್ಗೆ ಹೋಗ್ಬಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು. ಅಂದ್ರೆ ಈ ಸಿನಿಮಾ ಜರ್ನಿ ಸ್ಟಾರ್ಟ್ ಆಗಿ ಸುಮಾರು 1.25 ವರ್ಷಗಳು ಕಳೀತಾ ಬಂತು. ಈಗ ಕೊನೆಯದಾಗಿ ಈ ತಿಂಗಳು 28ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಸಿನಿಮಾ ರಿಲೀಸ್ ಆಗ್ತಾ ಇದೆ. ತಾವುಗಳು ಬಂದು ಕನ್ನಡ ಅಭಿಮಾನಿಗಳು, ಪ್ರೇಕ್ಷಕರು ಸಿನಿಮಾನ ಗೆಲ್ಲಿಸಿ ಕನ್ನಡ ಸಿನಿಮಾಗಳನ್ನ ಉಳಿಸಿ ಮುಂದೆ ಪೀಳಿಗೆಗೆ ಕನ್ನಡ ಸಿನಿಮಾನ ಕನ್ನಡವನ್ನ ಬೆಳೆಸ್ಕೊಂಡು ಹೋಗ್ಬೇಕಾಗಿ ಎಲ್ಲ ಮಾಧ್ಯಮದ ಮುಖಾಂತರ ನಾವು ಸಹಕಾರ ಕೊಡ್ಬೇಕು ತಮ್ಮಲ್ಲಿ ವಿನಂತಿಸಿಕೊಡ್ತೇನೆ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಎಲ್ಲ ಸಿನಿಮಾ ಬಗ್ಗೆ ಎಲ್ಲರೂ ಮಾತಾಡಿದ್ದೇನೆ. ನಾನು ಆಕ್ಚುಲಿ ಪ್ರೊಡ್ಯೂಸರ್ ಬಗ್ಗೆ ಒಂದು ಮಾತಾಡೋದು. ಪ್ರಕಾಶ್ ಅವ್ರ ಬಗ್ಗೆ ತುಂಬ ಒಳ್ಳೆ ಪ್ರೊಡ್ಯೂಸರ್. ನಮ್ಮನ್ನ ಬಹಳ ಚೆನ್ನಾಗಿ ನೋಡ್ಕೊಂಡು ಊಟದ ವ್ಯವಸ್ಥೆ, ಉಳ್ಕೊಳ್ಳೋ ವ್ಯವಸ್ಥೆ ಆ್ಯಂಡ್ ಶೂಟಿಂಗ್ ಏನೇನು ಬೇಕು ಎಲ್ಲವೂ ಕೊಟ್ಟಿದ್ದಾರೆ. ಡೈರೆಕ್ಷನ್ ಟೀಮ್ ಕೂಡ ಒಂದು ಸಿಕ್ಕಾಪಟ್ಟೆ ಒಂದು ಆಕ್ಟಿವ್ ಆಗಿರೋ ಒಂದು ಟೀಮ್ ಇದು. ಕಥೆ ಚೆನ್ನಾಗಿದೆ. ಆಮೇಲೆ ಪ್ರಮೋದ್ ಶೆಟ್ಟಿ ಅವರು, ನಾನು ಅವರು ಫಸ್ಟ್ ಟೈಮ್ ಕಾಂಬಿನೇಷನ್ ಆಕ್ಟ್ ಮಾಡಿದ್ದು. ಬಟ್ ಹೊರಗಡೆ ಫ್ರೆಂಡ್ಸ್ ಆಗಿದ್ವಿ. ನನಗೆ ಸರ್ಪ್ರೈಸ್ ಅನ್ಸಿದ್ದು ರೊಮ್ಯಾನ್ಸ್. ನಾನು ಕೊಡ್ತಿದ್ದೀನಿ. ಮೋಸ್ಟ್ಲಿ ಧನುಮಸ್ಗೂ ಹಾಂಗ್ಕಾಂಗಲ್ಲಿ ಬ್ಯಾಂಕಾಕಲ್ಲಿ ರಾತ್ರಿ ಎಲ್ಲ ಪ್ರಾಕ್ಟೀಸ್ ಮಾಡಿ ಬೆಳಗ್ಗೆ ಶೂಟ್ ಮಾಡ್ತಿದ್ದೆ. ಅಷ್ಟು ಚೆನ್ನಾಗಿ ಬಂದಿತ್ತು. ನನಗಂತೂ ನಿಜವಾಗ್ಲೂ ಸಿಕ್ಕಾಪಟ್ಟೆ ಸರ್ಪ್ರೈಸ್. ಆ ಸಾಂಗ್ ಮಾತ್ರ ತುಂಬಾ ಫೇವ್ರೇಟ್ ಸಾಂಗ್. ನನಗೆ ಬಹಳ ಇಷ್ಟ ಆಯ್ತು. ನಮ್ಮ ಶೆಟ್ರು ಎಷ್ಟು ಮುದ್ದಾಗಿ ಕಾಣಿಸ್ತಾರೆ ಅಂತ ಅಲ್ಲೇ ನನಗೆ ಗೊತ್ತಾಗಿತ್ತು. ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದಾರೆ ಶೆಟ್ರು ಅದರಲ್ಲಿ. ನಿಜವಾಗ್ಲು ಧನುಮಸ್ಕ ಸಾಂಗ್ ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಅಂಡ್ ನಾನು ಬೇಬಿ ನೋಡು ಶಬಾಷ್ ಬಡ್ಡಿ ಮಗನೇ ಹೆಂಗಿದೆ ಟೈಟಲ್ ಇತ್ತು ಅಂತ ಯಾಕಂದ್ರೆ ನಗಾಡ್ತಿದ್ದೆ. ಸಖತ್ ಡಿಫ್ರೆಂಟ್ ಆಗಿದ್ದಲ್ಲ. ಯಾಕಂದ್ರೆ ಆ ಟೈಮಲ್ಲಿ ಬಡವ ರಾಸ್ಕಲ್ ಅನ್ನೋದೊಂದು ಟೈಟಲ್ ಸ್ವಲ್ಪ ಡಿಫ್ರೆಂಟ್ ಆಗಿ ನಮ್ಗೆ ಕೇಳುತ್ತಿತ್ತು. ಆ ಟೈಮಲ್ಲಿ ಶಬಾಷ್ ಬಡ್ಡಿ ಮಗನೇ ಇನ್ನೂ ಸ್ವಲ್ಪ ಡಿಫ್ರೆಂಟ್ ಅನ್ನಿಸ್ತು. ನಾನು ಬೇಬಿ ಹತ್ರ ಹೇಳಿದೆ, ಬೇಬಿ ನನ್ನ ಪ್ರಕಾರ ಈ ಮೂವಿ ಪಕ್ಕ ಹಿಟ್ ಆಗ್ಬೋದು, ನೋಡ್ತಾ ಇರೋ ಒಳ್ಳೆ ಪ್ರಮೋದ್ ಒಳ್ಳೆ ಕಾಮಿಡಿ ಇದ್ದೇ ಇರುತ್ತೆ ಅಂತ ಹೇಳಿದ್ದೆ. ಆಕ್ಚುಲಿ ನಿಜ ಹೇಳ್ಬೇಕು, ಆ ಮೂವಿಲಿ ನಾನು ಇರ್ಲಿಲ್ಲ ಫಸ್ಟ್. ನೆಕ್ಸ್ಟ್ ಡೇ ನಾನು ಆ ಮಾತು ಹೇಳಿದ್ದು ನೆಕ್ಸ್ಟ್ ಡೇ ಸಂಜೆ ಹತ್ತಿರದೊಂದು 7ರಿಂದ 7:30 ಒಳಗೆ ಪ್ರಕಾಶ್ ಸರ್ ಕಡೆಯಿಂದ ಒಂದು ಕಾಲ್ ಬಂದಿತ್ತು. ಸಮ್ರಾಟಿನ ಸಮಾಚಾರ ಏನ್ ಸರ್ ನೀವು ಬರ್ತಾನೆ ಇಲ್ವಲ್ಲ ಸರ್ ಅಂತ ಹೇಳಿದಾಗ ಸರ್ ಹೇಳಿದ್ರೆ ಏನಿಲ್ಲ ಒಂದು ಮೂವಿ ಮಾಡ್ತಾ ಇದ್ದೀನಿ ಶಬಾಷ್ ಬಡ್ಡಿ ಮಗನೇ ಅಂತ. ಶಬಾಷ್ ಸರ್ ನಿನ್ನೆ ತರ ನೀವು ಮೂವಿ ಬಗ್ಗೆ ಮಾತಾಡಿದ್ನಲ್ಲ ಸರ್ ಅಂದಾಗ, ಇಲ್ಲ ಒಂದು ಸೆಕೆಂಡ್ ಇಯರ್ ಇದ್ರು ಆಕ್ಚುಲಿ ಅದು ರೀಪ್ಲೇಸ್ ಆಗಿದ್ದಾರೆ, ನೀವೇನಾದ್ರು ಮಾಡ್ತೀರಾ ಸೆಕೆಂಡ್ ಇಯರ್ ಮಾಡ್ತೀರಾ ಸರ್? ನಾ ಹೇಳಿದ್ ಬಂದಿರೋದು ಸರ್ ಅಂತ ದುಡ್ಡಿಲ್ಲ ಅಂದೆ. ಐ ಥಿಂಕ್ ನಿಮ್ಗೆ ಅರ್ಥ ಆಗಿರುತ್ತೆ ಸರ್, ಅಂತ ದುಡ್ಡಿಲ್ಲ ಅಂತಾನೆ ಹೇಳಿದೆ ನಾನು. ಏನ್ ಹೇಳ್ತಿದ್ದೀರಾ? ಇಲ್ಲ ಸರ್ ನಾ ಆಕ್ಟಿಂಗ್ ಮಾಡಕ್ಕೆ ಅಂತ ದುಡ್ಡಿಲ್ಲ ಅಂದ ತಕ್ಷಣ ಅವ್ರು ಹೇಳಿದ್ರಿ ನಾವೇ ದುಡ್ಡು ಕೊಡ್ತೀವಿ ಬನ್ರಿ, ನೀವು ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿದ್ರು. ಸರ್ 100% ಇದೆ ಸರ್, ನಾಳೆ ಬಸ್ಸತ್ತು ಬನ್ನಿ ಒಂದು ಮೀಟಿಂಗ್ ಮಾಡೋಣ ಅಂತ ಹೇಳಿದ್ರು. ಇಮಿಡಿಯೇಟ್ ಆಗಿ ಒಂದು ಟಿ ಶರ್ಟ್ ಹಾಕೊಂಡು ಸ್ವಲ್ಪ ಬೈಸೆಪ್ಸ್ ಎಲ್ಲ ಕಾಣತ್ತಾರ, ಸ್ವಲ್ಪ ಲುಕ್ ಕಾಣತ್ತ, ಸೆಂಟಿಂಗ್ ಎಲ್ಲ ಹೊಡ್ಕೊಂಡು ಬೆಳಗ್ಗೆ ಬಸ್ ಹತ್ತಿ ಸೀದಾ ಆಫೀಸ್ ಸಿಗುತ್ತೆ. ಅವತ್ತೇ ನಾನು ಫಸ್ಟ್ ಪ್ರಕಾಶ್ ಸರ್ನ ಮತ್ತೆ ನಮ್ಮ ಡೈರೆಕ್ಟರ್ ರಾಜಶೇಖರ್ ಸರ್ನ ಅಲ್ಲೇ ನೋಡಿದ್ದು. ಕೂರ್ಸಿದ್ರು, ಒಳಗೆ ಸ್ವಲ್ಪ ಪುಕ್ಕ ಅಂತ ಇತ್ತು ನನಗೆ. ಅವಾಗ ಕಂಪ್ಲೀಟ್ ಸ್ಟೋರಿ ಲೈನ್ ಹೇಳಿದ್ರು. ಶಬಾಷ್ ಬಡ್ಡಿ ಮಗನೇ ಅಂದ್ರೆ ಹೆಂಗಿರುತ್ತೆ ಮೂವಿ ಅಂತೆಲ್ಲ ಹೇಳಿದ್ರು. ನನಗೆ ನಿಜವಾಗ್ಲು ವಾವ್ ಅಂತ ಅನ್ಸಿಲ್ಲ, ವಾವ್ ಅಂತ ಅನ್ಸಿಲ್ಲ. ಬಟ್ ನಿಜವಾಗ್ಲು ಒಂಥರ ಡಿಫ್ರೆಂಟ್ ಅಂತ ಅನಿಸ್ತು. ಸ್ಟೋರಿ ಅವ್ರು ಹೇಳ್ತಿರೋ ಲೈನ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಅಂತ ಅನಿಸ್ತಾ ಇತ್ತು. ಅದಕ್ಕಿಂತ ಮೈನ್ ಆಗಿ ಖುಷಿ ಕೊಟ್ಟಿದ್ದೇನಂದ್ರೆ ನೀವು ಸೆಕೆಂಡ್ ಇಯರ್ ಅಂದ್ರು. ನಾನು ಕೂತು ಒಂದು ಸ್ವಲ್ಪ ಹಿಂಗಿದೆ ವಾವ್ ಅಂತ. ನೆಕ್ಸ್ಟ್ ಅದಾದ್ಮೇಲೆ ನಿಮ್ಗೆ ಅಂತ ಒಂದು ಸಪರೇಟ್ ಹೀರೋಯಿನ್ ಇನ್ನೂ ಸ್ವಲ್ಪ ಮೇಲೆ ಇದ್ದೆ ನಾನು. ಅದಾದ್ಮೇಲೆ ನಿಮ್ಗೆ ಅಂತ ಒಂದು ಸಪರೇಟ್ ಸಾಂಗ್ ಅಂತ ಇನ್ನೂ ಸ್ವಲ್ಪ ಎದ್ದೆ ನಾನು.
ಟೋಟಲ್ ಆಗಿ ಅದು ನಿಜ ಹೇಳ್ಬೇಕಂದ್ರೆ ಏನೋ ಒಂಥರ ಅದೃಷ್ಟ ನನಗೆ ಒಂದು ಮಸ್ತಾಗಿರೋದೊಂದು ಟೀಮ್ ಸಿಕ್ಕಿದೆ. ಯಾಕೆಂದ್ರೆ ಅವ್ರಿಗೆ ನಿಮ್ದೊಂದು ಸಾಂಗ್ ಇದೆ ನವೀನ್ ಸಜ್ಜು ಸರ್ ಸಿಂಗಿಂಗ್ ಹಾಡು ಹೇಳ್ತಾರೆ ಅಂದ ತಕ್ಷಣ ನನಗೆ ಯಾರೋ ಹೊಸಬ್ರ ಕೈಯಲ್ಲಿ ಹಾಡು ಹೇಳ್ತಾ ಇಟ್ಟು ನಾನು ಹೊಸ ಏನೋ ಒಂದು ಹೊಸಬ್ರ ಕೈಯಲ್ಲಿ ಹಾಡು ಹೇಳ್ತಾರೆ ಅಂತ ಅನ್ಕೊಂಡೆ. ಬಟ್ ನವೀನ್ ಸಜ್ಜು ಸರ್ ಕೈಯಲ್ಲಿ ಹಾಡು ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅದಾದ್ಮೇಲೆ ನಿಮ್ದು ಕೊರಿಯೋಗ್ರಾಫರ್ ಬಂದು ಧನು ಮಾಸ್ಟರ್. ಈ ಹಬ್ಬ ನನಗೆ ಅಪ್ಪು ಸರ್ಗೆ ಕೊರಿಯೋಗ್ರಫಿ ಮಾಡ್ತಿದ್ದವರು ನನಗೆ ಕೊರಿಯೋಗ್ರಫಿ ಮಾಡ್ತಾರ ಅಂತ ಇನ್ನ ಕಂಪ್ಲೀಟ್ ಡೆಸಿಡ್ ಆಗೋದೆ. ಅದಾದ ತಕ್ಷಣ ಕ್ಯಾಮರಾಮ್ಯಾನ್ ಬಂದು ಅಣಜಿ ನಾಗರಾಜ್ ಸರ್ ಅವರು ಲೆಜೆಂಡ್. ಸೀರಿಯಸ್ಲಿ ನನಗೆ ಫಸ್ಟ್ ಓಕೆ ಈ ತರ ಕ್ಯಾಮ್ರಾ ಹಿಡಿತಾ ಇರೋದು ಅಣಜಿ ಸರ್ ಮಾತೇ ಬರ್ತಿಲ್ಲ. ಅಷ್ಟು ಕಂಪ್ಲೀಟ್ ಆಗಿ ಬ್ಲಾಕ್ ಆಗಿ ಅಷ್ಟು ಖುಷಿ ಆಗೋದೆ ನಾನು. ಆದ್ರೂ ನಿಜ ಹೇಳ್ಬೇಕಂದ್ರೆ ನಾನು ಇನ್ನ ಸೆಲೆಕ್ಟ್ ಆಗಿದ್ದೀನಿ ಅನ್ನೋ ಡೌಟ್ ಅಲ್ಲೇ ಇದ್ದೆ ನಾನು. ಯಾಕಂದ್ರೆ ಅಷ್ಟು ಈ ರೇಂಜಿಗೆ ಎಲ್ಲ ಬಿಲ್ಡಪ್ ಬತ್ತಿಸಿದವರಲ್ಲ ಏನಾಗತ್ತ ಅಂತಾನೆ ಡೌಟ್ ಅಲ್ಲಿ ಇದ್ದೆ ನಾನು. ಓಕೆ ಸರ್ ಥ್ಯಾಂಕ್ ಯು ಸರ್ ಅನ್ನೋದೇ ಸರ್ ಆಡಿಷನ್ ಅಂತ ಅಂದ ತಕ್ಷಣ ಅವ್ರು ಹೇಳಿದ್ರು ಆಡಿಷನ್ ಬೇಡ ನೀವು ವಿಡಿಯೋಸ್ ನೋಡಿದೀನಿ. ಯಾಕಂದ್ರೆ ನೀವೇನ್ ರೀಲ್ಸ್ ಏನ್ ಮಾಡ್ಕೊಂಡು ಲಿಪ್ಸಿಂಗ್ ಏನ್ ಮಾಡ್ತಿಲ್ಲ, ನಿಮ್ಮ ಓನ್ ವಿಡಿಯೋಸ್ ನೀವು ಓನ್ ಏನು ಡೈಲಾಗ್ಸ್ ಎಲ್ಲ ನೀವು ಮಾಡ್ತಿರೋದು, ನಿಮ್ಗೆ ಆಡಿಷನ್ ಅವಶ್ಯಕತೆ ಇಲ್ಲ, ನಮ್ಗೆ ನೀವು ಎಕ್ಸ್ಪ್ರೆಷನ್ಸ್ ಎಲ್ಲ ನಾನು ನೋಡಿದೀನಿ, ನೀವು ಸೆಲೆಕ್ಟ್ ಅಂತ ಹೇಳಿದ್ರು. ಆದ್ರೂ ನಂಗಿನ್ನ ಡೌಟ್ ಎಲ್ಲ ಇತ್ತು. ಯಾವಾಗ ಕನ್ಫರ್ಮ್ ಆಯ್ತು ಅಂದ್ರೆ ಬನ್ನಿ ಅಗ್ರಿಮೆಂಟಿಗೆ ಸೈನ್ ಹಾಕಿ ಅಂದ್ರು. ಅವಾಗ್ಲೇ ನನಗೆ ಕನ್ಫರ್ಮ್ ಆಗಿತ್ತು. ಸೈನ್ ಹಾಕಿದ ತಕ್ಷಣ ಪ್ರಕಾಶ್ ಸರ್ ಜಾಬಿಂದ ಒಂದ್ 2,000 ರೂಪಾಯಿ ತೆಗೆದು ತಗೊಳ್ಳಿ ನಿಮ್ಮ ಅಡ್ವಾನ್ಸ್ ಅಂತ ಅಂದ್ರು. ನಾನು ಒಂದೇ ಮಾತು ಹೇಳಿದೆ, ಸರ್ ಬೇಡ ಸರ್ ನಂಗೆ ಅವಕಾಶ ಕೊಟ್ಟಿದ್ದೆ ಹೆಚ್ಚು, ನಂಗೆ ದುಡ್ಡೇ ಬೇಡ ಅಂದೆ. ಇಲ್ಲ ನೀವು ತಗೊಳ್ಳಿ ಅಂತ ಅಂದು ಸಿನಿಮಾ ಮುಗಿಯೋದಷ್ಟೊತ್ತಿಗೆ ಒಂದು ದೊಡ್ಡ ಮೊತ್ತನೇ ಕೊಟ್ಟು ನನಗೆ ಸಪೋರ್ಟ್ ಮಾಡಿದ್ರು. ಬಟ್ ಸೀರಿಯಸ್ಲಿ ಪ್ರಕಾಶ್ ಸರ್ ರಾಜಶೇಖರ್ ಸರ್ ಮೇನ್ ಆಗಿ ನನ್ನ ಉಸಿರು ಇರೋವರೆಗೂ ನಿಮ್ಮ ಸಿನಿಮಾ ಇಂಡಸ್ಟ್ರಿಗೆ ಯಾರು ನಿಮ್ಮ ಟ್ಯಾಲೆಂಟ್ ನೋಡಿ ಯಾರು ಕರ್ಕ ಬಂದ್ರು ಅಂತಂದ್ರೆ ನಮ್ಮ ಉಸಿರು ಇರೋವಾಗ ನಾನು ಹೇಳೋದು ಪ್ರಕಾಶ್ ಸರ್, ಚೈತ್ರ ಮೇಡಮ್ ಹಾಗೂ ರಾಜಶೇಖರ್ ಸರ್. ನಾನು ಇರೋವಾಗ ನಾನು ಮರೆಯಲ್ಲ. ಯಾಕಂದ್ರೆ ನಾನು ಅನುಭವ ಆಗಿದೆ ಸರ್. ಹತ್ರ ಎಷ್ಟೋ ಆಡಿಷನ್ಸ್ ಅಟೆಂಡ್ ಮಾಡಿದಾಗ ನಂಗೆ ಅವಕಾಶಗಳು ಸಿಗದೇ ಇರೋ ಟೈಮಲ್ಲಿ ಒಂದು ಟ್ಯಾಲೆಂಟ್ ನೋಡಿ ನಿಮ್ಗೆ ಟ್ಯಾಲೆಂಟ್ ಇದೆ ಬನ್ನಿ ಅಂತ ಹೇಳಿ ಗುರುತಿಸಿ ಇದು ಮಾಡಿದ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನ ಅಲ್ಲಿಂದ ಶೂಟಿಂಗ್ ಸ್ಟಾರ್ಟ್ ಆಯ್ತು. ಫಸ್ಟ್ ಡೇನೆ ಏನ್ ಮಾಡೋದು ಹಣೆ ಬರಕ್ಕೆ ಇವರು ಅದೇ ಅದಕ್ಕೆ ಅಲ್ಲಿಗೆ ಬಂದಿದ್ದೆ. ಮೇನ್ ಆಗಿ ಅಲ್ಲಿಂದ ಬಂದ ತಕ್ಷಣನೇ ಪ್ರಮೋದ್ ಸರ್ ಜೊತೆ ಫಸ್ಟ್ ಶಾರ್ಟ್ ಇದ್ದಿದ್ದು ನನಗೆ. ಸೊ ನಂಗೆ ನಿಜವಾಗ್ಲೂ ಇಲ್ಲಿ ತನಕ ಸ್ಟಾರ್ಟ್ ಆಗಿದೆ, ಕಾಲ್ ನಡುತ್ತಾ ಇತ್ತು ನನಗೆ. ಬಟ್ ಸರ್ ಇದೆಲ್ಲ ಚೆನ್ನಾಗಿ ಮಾಡಿ ಅಂತ ಹೇಳಿ ಅಲ್ಲಿಂದ ಸ್ಟಾರ್ಟ್ ಆಯ್ತು ನನ್ನ ಸಿನಿಮಾ ಜರ್ನಿ. ಕಂಪ್ಲೀಟ್ ಸ್ಟೋರಿ ಸ್ಟಾರ್ಟಿಂಗ್ ಎಂಡ್ ವರೆಗೂ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡಿದ್ವಿ. ಶೂಟಿಂಗ್ಸ್ ಎಲ್ಲ ತುಂಬಾನೇ ಚೆನ್ನಾಗಿದೆ. ಸ್ಟೋರಿ ಇದು ನನಗೆ ಫಸ್ಟ್ ಇದು ಗೊತ್ತಿರಲಿಲ್ಲ, ಆಮೇಲೆ ಹೋಗ್ತಾ ಗೊತ್ತಾಯ್ತಿದ್ದು ರಿಯಲ್ ಸ್ಟೋರಿ ಮೂವಿ ಅಂತ. ಆ ರಿಯಲ್ ಸ್ಟೋರಿನ ಹಿಡ್ಕೊಂಡು ಇವ್ರು ಕಾಮಿಡಿ ವೇಲಿ ಯಾವ ತರ ಮಾಡ್ತಾರೆ ಅಂತ ಒಂದೊಂದೇ ಹೋಗ್ತಾ. ಸೊ ಅಲ್ಲಿಂದ ಶೂಟಿಂಗ್ಸ್ ಎಲ್ಲ ಕಂಪ್ಲೀಟ್ ಮುಗಿದಿದ್ ಗೊತ್ತೇ ಆಗಿಲ್ಲ. ಕಂಪ್ಲೀಟ್ ಆಗಿ ಶೂಟಿಂಗ್ಸ್ ಎಲ್ಲ ಮುಗಿಸಿದ್ರು.